ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಯೋಜನೆಯನ್ನು ಜಾರಿಗೆ ಮಾಡಿರುವಂಥದ್ದು ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಈ ಒಂದು ಡಿಸೆಂಬರ್ 9ರಂದು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು. ಈ ಒಂದು ಯೋಜನೆಯಿಂದ ದೇಶದಲ್ಲಿರುವಂಥ ಮಹಿಳೆಯರಿಗೆ ಪ್ರತಿ ತಿಂಗಳು 7,000 ರೂಪಾಯಿ ಹಣನ ಬರುವಂಥದ್ದು. ಹಾಗಾದರೆ ಈ ಒಂದು ಯೋಜನೆ ಯಾವುದು? ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಅರ್ಹತೆಗಳೇನಿರಬೇಕು? ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಒಂದು ದಾಖಲಾತಿಗಳೇನಿರಬೇಕು? ಜೊತೆಗೆ ಪ್ರತಿ ತಿಂಗಳು 7,000 ರೂಪಾಯಿ ಹಣನ ಯಾವ ರೀತಿ ಒಂದು ಬರುತ್ತೆ ಎಂಬುದರ ಬಗ್ಗೆ, ಈ ಒಂದು ಯೋಜನೆಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರು ಕೂಡ ಈ ಒಂದು ಮಾಹಿತಿನ ಪೂರ್ತಿಯಾಗಿ ತಿಳಿದುಕೊಳ್ಳಿ ಅಂತ ಹೇಳ್ತಾ, ಇನ್ನು ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಒಂದು ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತೆ, ಈ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಆ ಒಂದು ಆಪ್ಷನ್ ಮೇಲೆ ಮತ್ತೆ ಒಂದು ಸರಿ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಆ ಒಂದು ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಆ ಒಂದು ವಿಡಿಯೋಗಳನ್ನ ನೀವು ಮೊದಲಿಗೆ ವಾಚ್ ಮಾಡ್ಬೋದು ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಈ ಒಂದು ಹೊಸ ಯೋಜನೆ ಬಗ್ಗೆ ಪ್ರತಿ ತಿಂಗಳು 7,000 ರೂಪಾಯಿ ಯಾವ ರೀತಿ ಒಂದು ಹಣ ಬರುತ್ತೆ ಅಂತ, ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದು ಯಾವ ರೀತಿ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಈ ಒಂದು ಹೊಸ ಯೋಜನೆ ಯಾವುದು ಅಂತ ಮೊದಲನೇದಾಗಿ ನೋಡೋಣ. ಈ ಒಂದು ಯೋಜನೆ ಯಾವುದು ಅಂತ ನೋಡೋದಾದರೆ LIC ಭೀಮಾ ಸಖಿ ಯೋಜನೆ ಅಂತ ಈ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು. ಈ ಒಂದು LIC ಭೀಮಾ ಸಖಿ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಪ್ರತಿ ತಿಂಗಳು ಒಂದು 7,000 ರೂಪಾಯಿ ಹಣನ ಬರುವಂಥದ್ದು, ಜೊತೆಗೆ ಕಮಿಷನ್ ಕೂಡ ಬರುವಂಥದ್ದು. ಹಾಗಾದರೆ ಈ ಒಂದು ಯೋಜನೆಯ ಉದ್ದೇಶ ಏನಪ್ಪ ಅಂತ ನೋಡೋದಾದರೆ, ಈ ಒಂದು ಯೋಜನೆಯ ಉದ್ದೇಶ ದೇಶದಲ್ಲಿರುವಂಥ ಮಹಿಳೆಯರು ತಮ್ಮ ಒಂದು ಸ್ವಂತ ದುಡಿಮೆಯಿಂದ ಬದುಕಲಿಕ್ಕೆ ಈ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು. ಈ ಒಂದು ಯೋಜನೆಯಿಂದ ಪ್ರತಿಯೊಬ್ಬ ಒಂದು ಅರ್ಜಿ ಸಲ್ಲಿಸುವಂಥ ಮಹಿಳೆಯರು ಅವರು ಸ್ವಂತ ಒಂದು ಕೆಲಸನ ಮಾಡಿಬಿಟ್ಟು ಅವರ ಒಂದು ಜೀವನ ನಡೆಸ್ಕೊಳ್ಳೋಕ್ಕೆ ಈ ಒಂದು ಯೋಜನೆ ಬಹಳಷ್ಟು ಒಂದು ಉಪಯುಕ್ತವಾಗಬಹುದು ಅಂತ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು. ಹಾಗಾದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಅರ್ಹತೆಗಳೇನಿರಬೇಕಪ್ಪ ಅಂತಂದರೆ, ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಅರ್ಹತೆಗಳು ನೋಡೋದಾದರೆ ಅವರು ಒಂದು 10ನೇ ತರಗತಿಯಾಗಿ ಕಂಪಲ್ಸರಿಯಾಗಿ ಪಾಸ್ ಆಗಿರಬೇಕಾಗುತ್ತೆ. 10ನೇ ತರಗತಿ ಪಾಸ್ ಆಗಿರುವಂಥ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಏಜ್ ಎಷ್ಟಿರಬೇಕಂತಂದರೆ ಏಜ್ ಲಿಮಿಟು ಅವರು 18 ವರ್ಷದ ಮೇಲ್ಪಟ್ಟವರಾಗಿರಬೇಕಾಗುತ್ತೆ ಮತ್ತು 70 ವರ್ಷದ ಒಳಗಿರುವಂಥ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಜೊತೆಗೆ ಈ ಒಂದು LIC ಒಂದು ಏಜೆಂಟ್ ಆಗಿ ಮತ್ತು LICಯಲ್ಲಿ ಯಾವುದಾದ್ರೂ ಕೆಲಸನ ಮಾಡ್ತಾಯಿದ್ರೆ ಅಂಥವರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋಕ್ಕೆ ಬರೋದಿಲ್ಲ. ಮತ್ತು ನೀವು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಂತಂದರೆ 10ನೇ ತರಗತಿ ಪಾಸ್ ಆಗಿದ್ದರೆ ಮಾತ್ರ ಸಾಕು, ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು. ಹಾಗಾದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ದಾಖಲಾತಿಗಳು ಏನು ಬೇಕಪ್ಪ ಅಂತ ನೋಡೋದಾದರೆ, ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಂತರ ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ, ನಿಮ್ಮ ಒಂದು ಫೋಟೋನ ಬೇಕಾಗುತ್ತೆ, ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಬೇಕಾಗುತ್ತೆ. ನಿಮಗೆ ಹೆಚ್ಚಿನ ವಿದ್ಯಾರ್ಹತೆಯನ್ನು ಹೊಂದಿದ್ದರೆ ಅವು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ನೀವು ಹಚ್ಚಬಹುದು. ನಂತರ ವೀಕ್ಷಕರೇ, ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು LIC ಏಜೆಂಟ್ ಆಗಿ ಕೆಲಸನ ಮಾಡಿರಬಾರದು ಯಾವುದೇ ಒಂದು LIC ಆಫೀಸಲ್ಲಿ. ನಂತರ ನಿಮ್ಮ ಒಂದು ಕಾಸ್ಟ್ ಇನ್ಕಮ್ನು ಕೂಡ ಒಂದು ಬೇಕಾಗುವಂಥದ್ದು. ಇಷ್ಟು ದಾಖಲಾತಿಗಳಿದ್ದರೆ ಈ ಒಂದು LIC ಭೀಮಾ ಸಖಿ ಯೋಜನೆಗೆ ನೀವು ಒಂದು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ವೀಕ್ಷಕರೇ. ಹಾಗಾದರೆ ಈ ಒಂದು ಯೋಜನೆ ಬಗ್ಗೆ ನಿಮಗೆ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಒಂದು ಯೋಜನೆಗೆ ಒಂದು ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಒಂದು LIC ಏಜೆಂಟ್ ಆಗಿ ಒಂದು ಆಯ್ಕೆನ ಮಾಡ್ತಾರೆ, ಜೊತೆಗೆ ನಿಮಗೆ ಟ್ರೈನಿಂಗು ಕೂಡ ಕೊಡ್ತಾರೆ. ಈ ಒಂದು ಮೊದಲನೇ ವರ್ಷದಲ್ಲಿ ನೀವು ಏನಾದರೂ LIC ಒಂದು 24 ಪಾಲಿಸಿಗಳನ್ನು ನೀವು ಮಾಡಿಸಿದರೆ ಏಜೆಂಟ್ ಆಗಿ ನಿಮಗೆ ಒಂದು 48,000 ರೂಪಾಯಿ ಕಮಿಷನ್ ರೂಪದಲ್ಲಿ ಬರುವಂಥದ್ದು. ಪಾಲಿಸಿಗಳನ್ನು ನೀವು ಏಜೆಂಟ್ ಆಗಿ ಈ ಒಂದು ವರ್ಷದಲ್ಲಿ 24 ಪಾಲಿಸಿಗಳನ್ನು ಮಾಡಿಸಿದರೆ 48,000 ರೂಪಾಯಿ
ನಿಮಗೆ ಕಮಿಷನ್ ರೂಪದಲ್ಲಿ ಬರುವಂಥದ್ದು. ನಂತರ ನೀವು ಒಂದು ಮೊದಲನೇ ವರ್ಷದಲ್ಲಿ ಈ ಒಂದು ಏಜೆಂಟಾಗಿ ಕೆಲಸ ಮಾಡುವ ಮೊದಲನೇ ವರ್ಷದಲ್ಲಿ ನಿಮಗೆ 7,000 ರೂಪಾಯಿ ಸ್ಟೈಫಂಡ್ ಕೂಡ ಬರುವಂಥದ್ದು. ಎರಡನೇ ವರ್ಷದಲ್ಲಿ ನೋಡ್ಕೊಳ್ಬೋದು 6,000 ರೂಪಾಯಿಯನ್ನು ಸ್ಟೈಫಂಡ್ ಕೂಡ ಒಂದು ಬರುವಂಥದ್ದು. ಮೂರನೇ ವರ್ಷದಲ್ಲಿ ನಿಮಗೆ 5,000 ರೂಪಾಯಿ ಸ್ಟೈಫಂಡ್ ಕೂಡ ಬರುವಂಥದ್ದು ಪ್ರತಿ ತಿಂಗಳು ಬರುತ್ತೆ. ಮೊದಲನೇ ವರ್ಷದಲ್ಲಿ 7,000 ರೂಪಾಯಿ ಪ್ರತಿ ತಿಂಗಳು 7,000 ರೂಪಾಯಿ ಒಂದು ಸ್ಟೈಫಂಡ್ ಬರುವಂಥದ್ದು. ಎರಡನೇ ವರ್ಷದಲ್ಲಿ ಪ್ರತಿ ತಿಂಗಳು 6,000 ರೂಪಾಯಿ ಸ್ಟೈಫಂಡ್ ಬರುವಂಥದ್ದು. ನಂತರ ನಿಮ್ಮ ಒಂದು ಆ ಒಂದು 24 ಪಾಲಿಸಿಗಳನ್ನ ಮಾಡಿಸಿರ್ತಿರಲ್ಲ, ಅದರಲ್ಲಿ 65% ರಿನ್ಯೂವಲ್ನ ಮಾಡಿಸಿದ್ರೆ ನಿಮಗೆ ಮತ್ತೆ ಒಂದು ಹೆಚ್ಚಿನ ಒಂದು ಕಮಿಷನ್ ಕೂಡ ಒಂದು ಬರುವಂಥದ್ದು. ಈ ರೀತಿಯಾಗಿ ನೀವು ನೋಡ್ಕೊಳ್ಬೋದು. ಈ ಒಂದು ಯೋಜನೆಯಿಂದ ಇಷ್ಟು ಒಂದು ನೀವು ಪಾಲಿಸಿಗಳನ್ನ ಒಂದು ವರ್ಷಕ್ಕೆ 24 ಪಾಲಿಸಿಗಳನ್ನ ಮಾಡಿಸಿದರೆ 48,000 ರೂಪಾಯಿ ಒಂದು ಹಣನ ಬರುವಂಥದ್ದು. ನೀವು ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿ ಈ ಒಂದು ಯೋಜನೆಯ ಒಂದು ಏಜೆಂಟಾಗಿ LIC ಏಜೆಂಟಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಕೆಲಸನ ಮಾಡ್ಬೋದು. ನಿಮಗೆ ಏನಾದರೂ 24 ಪಾಲಿಸಿಗಳನ್ನ ಮಾಡಿಸೋಕ್ಕೆ ಆಗಲಿಲ್ಲ ಅಂತಂದರೂ ಕೂಡ ನಿಮಗೆ ಪ್ರತಿ ತಿಂಗಳು 7,000 ರೂಪಾಯಿ ಸ್ಟೈಫಂಡ್ ಕೂಡ ಒಂದು ಬರುವಂಥದ್ದು. ನೀವು ಮಾಡಿಸಿದರೆ ಮಾತ್ರ ನಿಮಗೆ ಕಮಿಷನ್ನ ಬರುತ್ತೆ. LIC ಪಾಲಿಸಿಗಳನ್ನು ಮಾಡಿಸಿದರೆ ಮಾತ್ರ ನಿಮಗೆ ಕಮಿಷನ್ ಬರುತ್ತೆ. ಇಲ್ಲ ಅಂತಂದರೆ ನಿಮಗೆ ಒಂದು ಸ್ಟೈಫಂಡ್ ಪ್ರತಿ ತಿಂಗಳು ಒಂದು 7,000 ರೂಪಾಯಿ ಹಣನ ಬರುವಂಥದ್ದು. ಹಾಗಾದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದು ಯಾವ ರೀತಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಬೋದು. ಈ ರೀತಿಯಾಗಿ ಈ ಒಂದು LIC ಒಂದು ಭೀಮಾ ಸಖಿ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವ ಒಂದು ಹೋಮ್ ಪೇಜ್ ಇರುತ್ತೆ. ಇಲ್ಲಿ ನೋಡ್ಕೊಳ್ಬೋದು. ಕೆಳಗೆ ಕ್ಲಿಕ್ ಹಿಯರ್ ಟು ಅಂತ ಇದೆ. ಕ್ಲಿಕ್ ಹಿಯರ್ ಭೀಮಾ ಸಖಿ ಅಂತ ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರೇ ನೋಡ್ಕೊಳ್ಬೋದು. ಕ್ಲಿಕ್ ಹಿಯರ್ ಫಾರ್ ಭೀಮಾ ಸಖಿ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಅರ್ಜಿ ಸಲ್ಲಿಸುವಂಥ ಒಂದು ಫಾರ್ಮ್ ಓಪನ್ ಆಗಿರುವಂಥದ್ದು. ಇಲ್ಲಿ ನೋಡ್ಕೊಳ್ಬೋದು. ಮೊದಲನೇದಾಗಿ ನಿಮ್ಮ ಒಂದು ಹೆಸರನ್ನ ಹಾಕಬೇಕಾಗುತ್ತೆ. ಸಂಪೂರ್ಣವಾಗಿ ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ಒಂದು ನಿಮ್ಮ ಒಂದು ಹೆಸರನ್ನ ಹಾಕ್ಕೊಳ್ಬೇಕಾಗುತ್ತೆ. ನಂತರ ಜೆಂಡ್ರನ್ನ ನೋಡ್ಕೊಳ್ಬೇಕಾಗುತ್ತೆ. ಜೆಂಡ್ರು ಫಿಮೇಲ್ ಅಂತಲೇ ಇರುತ್ತೆ. ಯಾಕಪ್ಪ ಅಂತಂದರೆ ಈ ಒಂದು ಯೋಜನೆ ಮಹಿಳೆಯರಿಗೆ ಮಾತ್ರ ಇರುತ್ತೆ. ಅದಕ್ಕಾಗಿ ಈ ಒಂದು ಆಪ್ಷನ್ನ ಕೊಟ್ಟಿಲ್ಲ ಸೆಲೆಕ್ಟ್ ಮಾಡುವಂಥದ್ದು. ಈ ಯೋಜನೆನ ಮಹಿಳೆಯರಿಗೆ ಮಾತ್ರ ಇರುವಂಥದ್ದು. ನಂತರ ಇಲ್ಲಿ ಒಂದು ನ್ಯಾಷನಾಲಿಟಿನ ಇಂಡಿಯನ್ ಅಂತ ಸೆಲೆಕ್ಟ್ ಆಗಿರುವಂಥದ್ದು. ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಬೇಕಾಗುತ್ತೆ. 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಒಂದು ಡೇಟ್ ಆಫ್ ಬರ್ತ್ ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ಒಂದು ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕ್ಕೊಳ್ಬೇಕಾಗುತ್ತೆ ಸಂಪೂರ್ಣವಾಗಿ. ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕ್ಕೊಳ್ಬೇಕಾಗುತ್ತೆ. ಮೊಬೈಲ್ ನಂಬರ್ ಹಾಕಿದ ನಂತರ ನಿಮಗೆ ಒಂದು ಇಮೇಲ್ ಐ ಡಿ ಸಂಪೂರ್ಣವಾಗಿ ನಿಮ್ಮ ಒಂದು ಇಮೇಲ್ ಐ ಡಿನ ಹಾಕಬೇಕಾಗುತ್ತೆ. ಇಮೇಲ್ ಐ ಡಿ ಹಾಕಿದ ನಂತರ ಇಲ್ಲಿ ನೋಡ್ಕೋಬೋದು. ಎಂಟರ್ ಅಡ್ರೆಸ್ ಅಂತ ಇದೆ. ಅಡ್ರೆಸ್ 1 ಅಡ್ರೆಸ್ 2 ಅಂತ ಇದೆ. ನಿಮ್ಮ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅಡ್ರೆಸ್ನ ಹಾಕ್ಕೊಳ್ಳಿ. ಅಡ್ರೆಸ್ನ ಎಂಟರ್ ಮಾಡಿದ ನಂತರ ನಿಮ್ಮ ಒಂದು ಪಿನ್ ಕೋಡ್ನ ಎಂಟರ್ ಮಾಡಬೇಕಾಗುತ್ತೆ. ಸಂಪೂರ್ಣವಾಗಿ ನಿಮ್ಮ ಒಂದು ಪಿನ್ ಕೋಡ್ನ ಎಂಟರ್ ಮಾಡಿದ ನಂತರ ಇಲ್ಲಿ ನೋಡ್ಕೋಬೋದು. ಆರ್ ಯು ರಿಲೇಟೆಡ್ ಟು ಎನಿ ಏಜೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಆಫೀಸರ್ ಎಂಪ್ಲಾಯ್ ಮೆಡಿಕಲ್ ಎಕ್ಸಾಮಿನರ್ ಆಫ್ LIC ಆಫ್ ಇಂಡಿಯಾ ಅಂತ ಇದೆ. ಇಲ್ಲಿ ಎಸ್ ಆರ್ ನೋ ಅಂತ ಇದೆ. ಇಲ್ಲಿ ಒಂದು ನೋ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಏನಾದರೂ ನಿಮ್ಮ ಒಂದು ನೀವು LIC ಏಜೆಂಟ್ ಇದ್ದೀರಾ ಅಥವಾ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಯಾರಾದರೂ LIC ಏಜೆಂಟ್ ಇದ್ದಾರಾ ಅಂತ ಈ ಒಂದು ಆಪ್ಷನ್ನ ಕೇಳ್ತಾ ಇರುವಂಥದ್ದು. ಇಲ್ಲಿ ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಕೋಬೋದು ಎಂಟರ್ ಕ್ಯಾಪ್ಚಾ ಅಂತ ಇದೆ. ಇಲ್ಲಿಂದ ಮೇಲೆ ಇರುವಂಥ ಕ್ಯಾಪ್ಚಾನ ಇಲ್ಲಿ ಕೆಳಗಡೆ ಎಂಟರ್ ಕ್ಯಾಪ್ಚಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಂಟರ್ ಕ್ಯಾಪ್ಚಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಂಟರ್ ಕ್ಯಾಪ್ಚಾ ಹಾಕಿದ ನಂತರ ಇಲ್ಲಿ ನೋಡ್ಕೋಬೋದು ಲೆಫ್ಟ್ ಸೈಡಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಇದೆ. ಆ ಒಂದು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಮತ್ತೊಂದು ಹೊಸ ಪೇಜ್ ಓಪನ್ ಆಗುವಂಥದ್ದು. ಅಲ್ಲಿ ನಿಮ್ಮ ಒಂದು ರಾಜ್ಯನ ಸೆಲೆಕ್ಟ್ ಮಾಡೋಕ್ಕೆ ಆಪ್ಷನ್ನ ಕೇಳುವಂಥದ್ದು. ರಾಜ್ಯ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಒಂದು ಸಿಟಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ LIC ಒಂದು ಭೀಮಾ ಸಖಿ ಯೋಜನೆ ಒಂದು ಯಾವ ಒಂದು ಜಿಲ್ಲೆಯಲ್ಲಿ ಟ್ರೈನಿಂಗ್ನ ಕೊಡ್ತಾ ಇದ್ದಾರೆ, ಸೊ ಆ ಒಂದು ಜಿಲ್ಲೆಯನ್ನು ನಿಮಗೆ ಶೋ ಆಗುವಂಥದ್ದು. ಆ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಒಂದು ಹತ್ತಿರದ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆ ಒಂದು ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಲ್ಲಿ ಒಂದು ಸಬ್ ಬ್ರ್ಯಾಂಚಸ್ ಇರುತ್ತೆ. ಈ ಒಂದು LIC ಏಜೆಂಟ್ನ ಒಂದು ಟ್ರೈನಿಂಗ್ ಕೊಡುವಂಥ ಬ್ರ್ಯಾಂಚಸ್ ಇರುತ್ತೆ. ಆ ಒಂದು ಬ್ರ್ಯಾಂಚಸ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ನಿಮ್ಮ ಒಂದು ಅರ್ಜಿ ಸಂಪೂರ್ಣವಾಗಿ ಸಬ್ಮಿಟ್ ಆಗುತ್ತೆ. ಆ ಬ್ರ್ಯಾಂಚಸ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಅರ್ಜಿನ ಸಬ್ಮಿಟ್ ಆಗುತ್ತೆ. ಸಂಪೂರ್ಣವಾಗಿ ಸಬ್ಮಿಟ್ ಆದ ನಂತರ ನಿಮಗೆ ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ನಿಮಗೆ ಒಂದು ಕಾಲ್ ಮಾಡ್ತಾರೆ. ನಿಮ್ಮ ಒಂದು LIC ಒಂದು ಏಜೆಂಟ್ ಟ್ರೈನಿಂಗ್ ಆಗಿ ಅವರು ಒಂದು ಕಾಲ್ ಮಾಡ್ತಾರೆ LIC ಕಡೆಯಿಂದ. ಆ ಒಂದು ಟ್ರೈನಿಂಗ್ನ ಕಂಪ್ಲೀಟ್ ಆದ ನಂತರ ನಿಮಗೆ LIC ಏಜೆಂಟ್ ಕೋಡ್ ಅಂತ ಕೊಡ್ತಾರೆ. ಅದರಿಂದ ನೀವು ನಿಮ್ಮ ಒಂದು ಉದ್ಯೋಗನ ಪ್ರಾರಂಭಿಸಬಹುದು.
ವೀಕ್ಷಕರೇ, ಈ ಒಂದು LIC ಭೀಮಾ ಸಖಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಒಂದು ಹೊಸ ಮಾಹಿತಿ ಆಗಿತ್ತು ವೀಕ್ಷಕರೇ. ಈ ಒಂದು ಮಾಹಿತಿನ ತಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ರಿ. ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.